ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಮ್ಮೆ ಒಂದು ಒಳ್ಳೆಯ ದಿನವನ್ನು ದೇವರು ನಮಗೆ ನೀಡಿದ್ದಾರೆ. ಪ್ರಿಯರೇ, ನಿಮ್ಮ ಫೋನ್ನಲ್ಲಿ ದೇವರ ವಾಕ್ಯವನ್ನು ಶೇರ್ ಮಾಡುವಾಗ ಅನೇಕರು ದೇವರನ್ನು ಅನುಭವಿಸುತ್ತಿದ್ದಾರೆ. ದೇವರ ವಾಕ್ಯವಾಗಿದೆ ಅವರ ಭವನದಲ್ಲಿ ಮುಳುಗುತ್ತಿರುವುದು. ಇದೊಂದು ಸಾಧಾರಣ ಕಾರ್ಯವಾಗಿ ಯೋಚಿಸಬೇಡಿ. ಅನೇಕ ವ್ಯಕ್ತಿಗಳು ಅನುಗ್ರಹಿಸಲ್ಪಡುತ್ತಿದ್ದಾರೆ. ಅನೇಕರು ಮರಣದಿಂದ ರಕ್ಷಣೆ ಹೊಂದುತ್ತಿದ್ದಾರೆ. ಅನೇಕರ ನೋವುಗಳಲ್ಲಿ ಸಮಾಧಾನವಾಗಿ, ಸಾಂತ್ವನವಾಗಿ ಬದಲಾಗುತ್ತಿದೆ. ನಿಮಗಾಗಿ ಪ್ರಾರ್ಥಿಸಲೇ? ಪ್ರಭುವೇ, ನಿಮ್ಮ ವಾಕ್ಯ ಆಲಿಸುವ, ಪ್ರಾರ್ಥಿಸುವ ಈ ಆತ್ಮೀಯರು ನಿಮ್ಮ ಮಕ್ಕಳಾಗಿದ್ದಾರೆ. ಇವರ ಪ್ರಾರ್ಥನೆ, ಇವರು ಈ ಶುಶ್ರೂಷೆಗೆ ನೀಡುವ ಸಪೋರ್ಟ್ ನಿಮ್ಮ ದಾನವಾಗಿದೆ. ಕೃತಜ್ಞತೆಯಿಂದ ನೆನೆಸುತ್ತೇನೆ, ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಇಂದು ನಾವು ಆಲಿಸುವ ವಾಕ್ಯ ನ್ಯಾಯಸ್ಥಾಪಕರು 5ನೇ ಅಧ್ಯಾಯ 31ನೇ ವಾಕ್ಯವನ್ನು ಆಲಿಸೋಣ. ಆತನ ಭಕ್ತರು ಬೆಳಗಲಿ ಉದಯ ಕಾಲದ ಸೂರ್ಯನಂತೆ. ಪ್ರಿಯರೇ, ಈ ವಾಕ್ಯದಲ್ಲಿ ಯಾಕಾಗಿದೆ ಹೀಗೆ ಬರೆದಿರುವುದು? ರಾತ್ರಿಯಲ್ಲಿ ಕತ್ತಲೆ ಹೋಗುವುದು ಯಾವಾಗ ಎಂದು ಅರಿತಿದ್ದೀಯಾ? ಉದಯ ಕಾಲದ ಸೂರ್ಯನ ನೆರಳು ಬರುವಾಗಲೇ ಕತ್ತಲೆ ಓಡಿ ಹೋಗುವುದು. ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ಭವನದಲ್ಲಿ ಆವರಿಸಿರುವ ಕತ್ತಲೆಯನ್ನು ಒಡೆದು ಓಡಿಸುವುದೇ ಈ ಶಕ್ತಿ, ದೇವರ ವಾಕ್ಯ. ಈಗ ನಿಮ್ಮ ಜೀವನದಲ್ಲಿ ಇರುವ ಅಂಧಕಾರ ಶಕ್ತಿ ನಿರ್ಮೂಲನೆಯಾಗುತ್ತದೆ. ನಮಗೆ ಈ ವಾಕ್ಯದೊಂದಿಗೆ ಕೀರ್ತನೆಗಳು 122, 6 ಮತ್ತು 7ನೇ ವಾಕ್ಯವನ್ನು ಧ್ಯಾನಿಸೋಣ. ಜೆರುಸಲೇಮಿನ ಶುಭಕ್ಕಾಗಿ ಮಾಡಿರಿ ಪ್ರಾರ್ಥನೆ. ಜೆರುಸಲೇಮ್, ನಿನ್ನ ಅಭಿಮಾನಿಗಳಿಗೆ ಪ್ರವರ್ಧನೆ. ಶುಭವಿರಲಿ ನಿನ್ನ ಪೌಳಿಗೋಡೆಗೊಳಗೆ, ಸಂರಕ್ಷಣೆ ಇರಲಿ ನಿನ್ನ ಅರಮನೆಗೊಳಗೆ. ಪ್ರಿಯರೇ, ಇದೊಂದು ಸತ್ಯವಾಗಿದೆ, ಇದೊಂದು ಬಿಡುಗಡೆಯಾಗಿದೆ. ಪ್ರಿಯರೇ, ದೇವರ ವಾಕ್ಯವನ್ನು ಪ್ರೀತಿಸುವ ನಿನಗೆ, ನಿನ್ನ ಕುಟುಂಬಕ್ಕೆ ಐಶ್ವರ್ಯ ಉಂಟಾಗುತ್ತದೆ. ದೇವರು ನೀಡುವ ಐಶ್ವರ್ಯ ಉದಯ ಸೂರ್ಯನಂತೆ ಉದಯಿಸಲಿ. ಸಮಾಧಾನ, ಐಶ್ವರ್ಯ, ಸಂರಕ್ಷಣೆ ದೇವರನ್ನು ಪ್ರೀತಿಸುವವರಿಗಾಗಿ ದೇವರು ಮೀಸಲಿಟ್ಟಿದ್ದಾರೆ ಈ 3 ಕಾರ್ಯಗಳನ್ನು. ನೀವು ಅನೇಕರಿಗೆ ದೇವರ ವಾಕ್ಯವನ್ನು ಶೇರ್ ಮಾಡಿದ್ದು ದೇವರನ್ನು ಪ್ರೀತಿಸುವುದರಿಂದ. ಪ್ರಿಯರೇ, ಇಂದು ಆಲಿಸಿದ ವಾಕ್ಯ ನನ್ನೊಂದಿಗೆ ದೇವರು ಮಾತನಾಡಿದ್ದು ಎಂದು ವಿಶ್ವಾಸಿಸಿರಿ. ದೇವರ ವಾಕ್ಯವನ್ನು ಪ್ರೀತಿಸುವ, ವಿಶ್ವಾಸಿಸುವ ನನ್ನಲ್ಲೂ ನನ್ನ ಕುಟುಂಬದಲ್ಲೂ ಸಮಾಧಾನ, ಐಶ್ವರ್ಯ, ಸಂರಕ್ಷಣೆ ಉಂಟಾಗುತ್ತದೆ ಎಂದು ನಾನು ವಿಶ್ವಾಸಿಸುತ್ತೇನೆ. ಹಲ್ಲೆಲೂಯಾ, ಆಮೆನ್. ಪ್ರಿಯರೇ, ಈ ವಾಕ್ಯವನ್ನು ಧ್ಯಾನಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.